ಆಫೀಸ್ ಆದ್ವ ರಾಜ್ಯದ ನ್ಯಾಯಬೆಲೆ ಅಂಗಡಿಗಳು. ಯಾಕಂದ್ರೆ ರಾಜ್ಯದ ಪಡಿತರ ಅಂಗಡಿಗಳಲ್ಲಿ ಸಿನಿಮಾ ಟಿಕೆಟ್ ಅನ್ನ ಸೇಲ್ ಮಾಡ್ಲಾಗ್ತಾ ಇದೆಯಂತೆ. ಹಾಗಂದ್ರೆ ಇನ್ಮೇಲೆ ಸಿನಿಮಾ ಟಿಕೆಟ್ಗಳು ನ್ಯಾಯಬೆಲೆ ಅಂಗಡಿಯಲ್ಲಿ ಸಿಗುತ್ತಾ? ಎಲ್ಲ ಸಿನಿಮಾದ್ದು ಅಲ್ಲ, ಈ ಸರ್ಕಾರಿ ನ್ಯಾಯಬೆಲೆ ಅಂಗಡಿ ಅಂತ ಹೇಳ್ಕೊಂಡು ಒಂದು ಸಿನಿಮಾ ಬರ್ತಾ ಇದೆ. ಆ ಸಿನಿಮಾದ ಟಿಕೆಟ್ ಅನ್ನ ಆಹಾರ ಇಲಾಖೆಯ ಸೂಚನೆಯಂತೆ ಪಡಿತರ ಅಂಗಡಿಗಳಲ್ಲಿ ಸೇಲ್ ಮಾಡ್ಲಾಗ್ತಾ ಇದೆ ಅಂತ ಹೇಳಿ ಆರೋಪಿಸಲಾಗ್ತಾ ಇದೆ. ಸಮಸ್ಯೆ ಏನು ಅಂತ ಅಂದ್ರೆ, ಒಂದು ನ್ಯಾಯಬೆಲೆ ಅಂಗಡಿಗೆ 50ರಿಂದ 100 ಟಿಕೆಟ್ ವಿತರಣೆ ಮಾಡಲಾಗಿದ್ದು, ಒಂದು ಟಿಕೆಟ್ಗೆ 150 ರೂಪಾಯಿ ನಿಗದಿ ಮಾಡಿದೆಯಂತೆ ಆಹಾರ ಇಲಾಖೆ. ನ್ಯಾಯಬೆಲೆ ಅಂಗಡಿ ಮತ್ತು ಗ್ರಾಹಕರಿಗೆ ಈ ಮುಖೇನವಾಗಿ ಆಹಾರ ಇಲಾಖೆ ಹೊರೆ ಮಾಡಿದೆ ಅಂತ ಆರೋಪ. ಒಂದ್ ಕಡೆ ಬರ ಇದೆ, ಬೆಳೆಗಳು ಒಣಗ್ತಾ ಇದೆ, ಆಹಾರ ವಸ್ತುಗಳ ಬೆಲೆ ಏರಿಕೆ ಆಗಿದೆ, ರೇಷನ್ ಖರೀದಿ ಮಾಡೋದೇ ಇಲ್ಲಿ ಜನಸಾಮಾನ್ಯರಿಗೆ ದೊಡ್ಡ ಟಾಸ್ಕ್ ಆಗಿದೆ, ಅದಕ್ಕೆ ಹಣ ಹೊಂದಿಸೋದೆ. ಈಗ ಅದ್ರ ಜೊತೆಗೆ ಸಿನಿಮಾ ಟಿಕೆಟ್ ಬೇರೆ ತೆಗೆದುಕೊಳ್ಬೇಕು ಅಂತ ಹೇಳ್ಕೊಂಡು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರಂತೆ. ನಾವಲ್ಲಿ ನೋಡ್ತಾ ಇದ್ವಲ್ಲ. ಬಟ್ ಇದು ಕಂಪಲ್ಸರಿ ಏನಲ್ಲ ಅಂತ ನ್ಯಾಯಬೆಲೆ ಅಂಗಡಿಯವರು ಹೇಳ್ತಾ ಇದ್ರು ಕೂಡ, ಭಾಳ ಫೋರ್ಸ್ ಮಾಡಿ ಈ ರೇಷನ್ ಜೊತೆಗೆ ಇದ್ರ ಹಣನೂ ಪೀಕ್ತಾ ಇದ್ದಾರೆ ಅಂತೇಳಿ ಜನ ಆಕ್ರೋಶ ಮಾಡ್ತಾ ಇದ್ದಾರೆ. ಸರ್ಕಾರ ಗುಳೆ ಹೊಡಿ ಅದೇನಂತಾರಲ್ಲ, ಆ ಲೆಕ್ಕಕ್ಕೆ ಪರಿಸ್ಥಿತಿ ಒಳಗೆ ಇರೋದ್ರಿಂದ ಬಡವರಿಗೆ ಈ ಕೊಡುವಂಥದ್ದು ಕಿಟ್ ಕೊಡ್ತೀವಿ, ಅದು ಕೊಡ್ತೀವಿ, ಇದು ಕೊಡ್ತೀವಿ ಅಂತ ಹೇಳ್ತಾರೆ. ಇವತ್ತುವರೆಗೂ ಅದು ಯಾವುದೂ ಆಗ್ತಾ ಇಲ್ಲ. ಈಗೇನೈತಿ ಬಡವರಿಗೆ ಕೊಡುವಂಥದ್ದು ರೇಷನ್ ಅಂಗಡಿ. ನಾವು ಪ್ರತಿನಿಧಿ ಅಣ್ಣಪ್ಪ ಬಾರ್ಕಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ಸರ್ಕಾರ ಒಂದು ಹೊಸ ಆದೇಶವನ್ನು ಮಾಡಿದೆ. ಸರ್ಕಾರದ ಅಧಿಕಾರಿಗಳು ಈಗ ನ್ಯಾಯಬೆಲೆ ಅಂಗಡಿಯಲ್ಲಿ ಸಿನಿಮಾ ಟಿಕೆಟ್ ಮಾರಲಿಕ್ಕೆ ಹೊಂಟಿರುವಂಥದ್ದು. ನಾನು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಇದ್ದೀನಿ. ಹಾವೇರಿಯ ನಗರ ಭಾಗದಲ್ಲಿ ನಾನು ಇದ್ದೇನೆ. ಈ ನ್ಯಾಯಬೆಲೆ ಅಂಗಡಿಯಲ್ಲಿ ಮೊದಲು ಅಕ್ಕಿ, ಗೋಧಿ, ರಾಗಿ ಇಂಥವೆಲ್ಲ ಮಾರ್ತಿದ್ರು. ಆದರೆ ಈಗ ಸಿನಿಮಾ ಟಿಕೆಟನ್ನು ಮಾರ್ತಾ ಇದ್ದಾರೆ. ಇದು ಕುಮಾರ್ ಬಂಗಾರಪ್ಪನವರು ಏನು ಚಿತ್ರನಾಯಕನಾಗಿ ನಟಿಸಿರುವಂಥ ಸಿನಿಮಾದಲ್ಲಿ ನ್ಯಾಯಬೆಲೆ ಅಂಥೇಳಿ, ನ್ಯಾಯಬೆಲೆ ಅಂಗಡಿ ಅಂತೇಳಿ ಪಿಕ್ಚರ್ ಟೈಟಲ್ ಇದೆ. ಈ ಟೈಟಲ್ ಇರುವಂಥ ಸಿನಿಮಾವನ್ನು ಈಗ ನ್ಯಾಯಬೆಲೆ ಅಂಗಡಿಯಲ್ಲೇ ಟಿಕೆಟನ್ನು ಮಾರ್ತಾ ಇರುವಂಥದ್ದು. 150 ರೂಪಾಯಿಗೆ ಒಂದು ಟಿಕೆಟನ್ನು ಕೊಟ್ಟು ಬಡವರು ಯಾವ ರೀತಿ ಖರೀದಿ ಮಾಡಬೇಕು, ಸಿನಿಮಾದ ಥಿಯೇಟ್ರಲ್ಲಿ ಬೇಕಾದವರು ಹೋಗಿ ನೋಡಿಕೊಂಡು ಬರ್ತಾರೆ. ಆದರೆ ಸರ್ಕಾರ ಆದೇಶವನ್ನು ಈಗ ಜನಸಾಮಾನ್ಯರು ಆಕ್ರೋಶವನ್ನು ಹೊರಗಾಗ್ತಾ ಇರುವಂಥದ್ದು. ಸರ್ಕಾರದ ಆದೇಶನ ಇದನ್ನು ದುಡ್ಡು ಕಲೆಕ್ಟ್ ಮಾಡಿ ಯಾರಿಗೆ ಕೊಡ್ತಾರೆ, ಇದನ್ನು ಕಡ್ಡಾಯವಾಗಿ ಖರೀದಿ ಮಾಡಬೇಕಾ, ಯಾವ ರೀತಿ ಸರ್? ನಮಸ್ಕಾರ ಸರ್. ಇದು ಚಲನಚಿತ್ರ ಟಿಕೆಟ್ನಿಂದ ಆಫೀಸಿಂದ ಕೊಟ್ಟಾರ ಸರ್. ಆದರೆ ಪ್ರತಿಯೊಬ್ಬರು ಕಡ್ಡಾಯವಾಗಿ ಖರೀದಿ ಮಾಡ್ಬೇಕಂತ ಇದು ಇಲ್ಲ ಸರ್. ಆಮ್ಯಾಕೆ ಅವರು ಒಂದು ಅಂಗಡಿಯಲ್ಲಿ 400, 500, 1000 ಗಂಟಲೆ ಅಥವಾ 2000 ಕಾರ್ಡ್ ಇದ್ದರು. ಒಬ್ಬರಿಗೆ 50, 75, 100 ಈಗ ಟಿಕೆಟ್ ಕೊಟ್ಟಾರೆ ಸರ್. ಆಮ್ಯಾಕೆ ಟಿಕೆಟ್ಗಳನ್ನು ಕೊಟ್ಟು ಅಕಸ್ಮಾತ್ ಉಳಿದ್ರೂ ರಿಟರ್ನ್ ತಂದು ಕೊಡ್ರಿ ಅಂತ ಹೇಳಿ ಸರ್. ಈಗ ಸಿನಿಮಾ ಟಿಕೆಟನ್ನು ನ್ಯಾಯಬೆಲೆ ಅಂಗಡಿಯಲ್ಲಿ ಮಾರ್ತಾ ಇದ್ದಾರೆ. ನಿಮಗೇನದು ಸಿಟ್ಟು ಬರ್ತಾ ಇದೆಯಾ, ಏನು ಖುಷಿ ಆಗ್ತಾ ಇದೆಯಾ, ಏನು ಅನಿಸುತ್ತೆ ನಿಮಗೆ ಇವ್ರ ನಿರ್ಧಾರಕ್ಕೆ? ಒಂದು ಕಡೆ ಸಿಟ್ಟು ಬರುವಲ್ದು ಸರ, ಒಂದು ಕಡೆ ಖುಷಿನೂ ಆಗವಲ್ದು ನಮ್ಗೆ. ಯಾಕಂದ್ರೆ ಜನರ ಕಡೆ ರೊಕ್ಕ ಇಲ್ದಾರ ಇಲ್ಲಿ ಬರ್ಬೇಕು, ಇಲ್ಲಿ ಬಂದು ಫ್ರೀ ಆಗಿ ತೊಗೊಂಡು ಹೋಗ್ತೀವಿ. ಅದ್ರಾಗ ಇವರು ಇಲ್ಲಿ ಈ ಟಿಕೆಟ್ 150 ರೂಪಾಯಿ ಕೊಟ್ಟು ತೊಗೋಬೇಕಂದ್ರೆ ಗ್ರಾಹಕರ ಜೇಬಿಗೆ ಕತ್ತರಿ ಹಾಕದಂಗೆ ಆಗತ್ತೆ. ಬರಗಾಲದ ಕರಿಚಾಯಲ್ಲಿದ್ದಾರೆ. ಗಾಯದ ಮೇಲೆ ಸರ್ಕಾರ ಮತ್ತೊಂದು ಬರೆಯನ್ನು ಎಳೆದಂತಾಗಿದೆ. ನ್ಯಾಯಬೆಲೆ ಅಂಗಡಿಯಲ್ಲಿ ಸಿನಿಮಾ ಟಿಕೆಟನ್ನು ಮಾರೋದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಇಲಾಖೆಗೆ ನಾಚಿಗೆ, ಮಾನ ಮರ್ಯಾದೆ ಇದ್ದರೆ ಈ ಆದೇಶವನ್ನು ವಾಪಸ್ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗ್ರಹವನ್ನು ಕೂಡ ಮಾಡ್ತಾ ಇದ್ದಾರೆ. ಇನ್ನಾದರೂ ಈ ವರದಿಯನ್ನಾದರೂ ನೋಡ್ಕೊಂಡು ಇಲಾಖೆ ಎಚ್ಚೆತ್ತುಕೊಳ್ಳುತ್ತಾ, ಸರ್ಕಾರ ಎಚ್ಚೆತ್ತುಕೊಳ್ಳುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಪಕ್ಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.